ನೂತನ ಪರಿಷತ್ ಸದಸ್ಯ ಆರ್ ರಘು ಕೌಟಿಲ್ಯಗೆ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಯಕ ಸಮುದಾಯಗಳ ಒಕ್ಕೂಟದಿಂದ ಈ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಮೈಸೂರಿನ ಜೆಕೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾಯಕ ಸಮುದಾಯಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪಿಸಿ ಮೋಹನ್, ಸಂಸದರಾದ ಯದುವೀರ್, ಗೋವಿಂದ ಕಾರಜೋಳ, ಶಾಸಕ ಶ್ರೀವತ್ಸ, ಎಂಎಲ್ಸಿ ರಘು ಕೌಟಿಲ್ಯ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಹರ್ಷವರ್ಧನ್, ಎನ್ ಮಹೇಶ್, ಬಾಲರಾಜು, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಕುಮ್ರಳ್ಳಿ ಸುಬ್ಬಣ್ಣ, ನಗರಾಧ್ಯಕ್ಷ ಎಲ್ ನಾಗೇಂದ್ರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾಯಕ ಸಮುದಾಯದವರಾದ ನೂತನ ವಿಧಾನ ಪರಿಷತ್ ಸದಸ್ಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕಾಯಕ ಸಮುದಾಯಗಳಿಗೆ ಶಕ್ತಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈಗ ತಾನೇ ರಘು ಕೌಟಿಲ್ಯ ಅವರಿಗೆ ಸನ್ಮಾನ ಮಾಡಿದ್ವಿ. ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ಯ, ಕಾಯಕ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ಯ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು MLC ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಾವು MLC ಮಾಡಿದ್ದೇವೆ. ಹಿಂದೆ ಶಂಕರಪ್ಪರವ್ರನ್ನು ಕೂಡ MLC ಮಾಡಿದ್ವಿ. ದುರಂತ ಏನು ಅಂತ ಹೇಳಿದ್ರೆ ಇವತ್ತು ಶಿವಾಜಿ ಇವತ್ತು ರಟ್ಟೇಳಲ್ಲಿ ಏನು ಪ್ರಾಣ ಕಳೆದುಕೊಂಡ್ರು, ನರೇಗಲ್ಲಲ್ಲಿ ಏನೋ ಮಾರಣಾಂತಿಕ ಹಲ್ಲೆ ಆಯಿತು, ಯಲ್ಲಾಪುರದಲ್ಲಿ ಏನೋ ದಲಿತ ಮಹಿಳೆ ಹತ್ಯೆ ಆಯಿತು, ಕೊಪ್ಪಳದಲ್ಲಿ ಏನೋ ವಾಲ್ಮೀಕಿ ಸಮಾಜದ ಯುವಕ ಹತ್ಯೆ ಆಯಿತು, ಹುಬ್ಳಿನಲ್ಲಿ ಇವತ್ತೇನು ಹತ್ಯೆ ಆಯಿತು. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರದ ಯಾವುದೇ ಮಂತ್ರಿ ಆ ಮನೆಗಳಿಗೆ ಭೇಟಿ ಕೊಡಲಿಲ್ಲ. ಇಂಥ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇಂಥ ಹಿಂದೂಗಳ ಬರ್ಬರೆ ಹತ್ಯೆ ಆಗ್ತಾ ಇದ್ರೆ ಒಬ್ಬ ಇವ್ರ ಯೋಗ್ಯತೆಗೆ ಒಬ್ಬ ಕಾಂಗ್ರೆಸ್ಸಿನ ಸಚಿವರು ಒಬ್ಬ ಹೋಗಿ ಆ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು? ಪರಿಹಾರವನ್ನು ಕೊಟ್ಟಿದ್ದೇವೆ. ಬೆಂಗಳೂರು ವಿಧಾನಸೌಧದಲ್ಲಿ AC ರೂಮ್ನಲ್ಲಿ ಕುತ್ಕೊಂಡು ಚೆಕ್ ಅನ್ನ ಬರೆದು ಪೋಸ್ಟ್ ಮಾಡಿ ಅಧಿಕಾರಿಗಳ ಮೂಲಕ ಕಳಿಸಿ ಪರಿಹಾರನ ಕೊಟ್ಟಿದ್ದೇವೆ ಅಂತ ಹೇಳಿ ಕೈ ಕೊಟ್ಕೊಂಡು ಕುಳಿತಿದ್ದೀರಲ್ಲ ಸ್ವಾಮಿ. ಇಡೀ ದೇಶದಲ್ಲಿ ಆಗದೆ ಇರತಕ್ಕಂಥ ಇವತ್ತು ಕೊಲೆಗಳು ಕರ್ನಾಟಕ ರಾಜ್ಯದಲ್ಲೇ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ, ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದರ ಪರಿಣಾಮ ಪ್ರತಿನಿತ್ಯ ಇವತ್ತು ಹಿಂದೂಗಳ ಹತ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಂಧುಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.